ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ, ಅಟ್ಲೀಸ್ಟ್ ಒಂದು ಇಟ್ಕೆನಾದ್ರು ಸಹಾಯ ಮಾಡಿ. ನೋಡಿ ಒಂದ್ಸಲ ಬಂದಿಲ್ಲಿ ಎಷ್ಟೋ ಜನ ಅನಾಥರಿದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಬಂದು ಇವ್ರು ಸಾಕುವಂಥದ್ದು ಏನೂ ಇಲ್ಲ, ಆದರೂ ಕರ್ಕೊಂಬಂದು ಸಾಕ್ತಿದ್ದಾರೆ. ಅವ್ರ ಕೆಲಸಕ್ಕೆ ನಾವು ಮೆಚ್ಚಲೇಬೇಕು. ಇವತ್ತು ನಾನು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದೀನಿ. ಹೊಸ ಕಟ್ಟಡ ಕಾಮಗಾರಿ ನಡೀತಾ ಇತ್ತು, ನೋಡ್ಕೊಂಡು ಹೋಗ್ಬೇಕು ಅಂತ ತುಂಬ ಇದಾಯಿತು, ಬಂದೆ. ನೀವು ಒಂದ್ಸರಿ ಬಂದು ನೋಡಿ. ನೀವೇನು ಮಾಡೋದು ಬೇಡ, ಒಂದೇ ಒಂದು ಇಟ್ಕೆ ಕೊಡಿಸಿ ಸಾಕು. ಇಲ್ಲಿ ಕೆಲಸ ನಡೀತದೆ ಎಷ್ಟು ಸುಮಾರು ಸಾವಿರಾರು ಲೆಕ್ಕ ಅಲ್ಲ, ಕೋಟಿ ಲೆಕ್ಕದಲ್ಲಿ ಕೆಲಸ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಬನ್ನಿ, ಒಂದ್ಸಲಿ ಬಂದು ನೋಡಿ. ನೀವೇನು ಕೊಡೋದು ಬೇಡ, ಒಂದ್ಸಲಿ ಬಂದು ನೋಡಿ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಜನ ಸಾವಿರ ಮಾತಾಡ್ಬೋದು, ಒಂದ್ಸಲಿ ಬಂದು ನೋಡಬೇಕು. ಎಷ್ಟು ಸಾವಿರಾರು ಜನ ಇದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಬಂದು ಒಂದ್ಸಲಿ ನೋಡಿ. ನಿಮ್ಮ ಕೈಲಾದರೂ ಸಹಾಯ ಮಾಡಿ. ನೀವು ಅಷ್ಟೇ ಕೊಡಿಸಿ ಅಂತ ಏನಿಲ್ಲ, ಒಂದು ಇಟ್ಕೆ ಕೊಡಿಸಿ, ಇಲ್ಲ ಒಂದು ದೊಡ್ಡ ಸಿಮೆಂಟ್ ಕೊಡಿಸಿ, ಕಡೆ ಪಕ್ಷ ಒಂದು ಮೂಟೆ ಸಿಮೆಂಟ್ ಕೊಡಿಸಿ ನೀವು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆಯೋದಕ್ಕೆ ಮಹೇಶ್ ಗೌಡ್ರು ಕುಣಿಗಲಿಂದ ಬಂದಿದ್ದಾರೆ. ಇದೇನು ಫಸ್ಟ್ ಟೈಮ್ ಬರ್ತಾ ಇಲ್ಲ, ಸಾಕಷ್ಟು ಬಾರಿ ಬಂದಿದ್ದಾರೆ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ಜೋರಾಗಿ ಒಂದ್ಸತಿ ಜನ್ಮದಿನ ಇವತ್ತು. ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ. ದೇವ್ರ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಸರ್. ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಆಶ್ರಮದ ಕೆಲಸ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಅವರು ಒಂದು ಹುಟ್ಟದ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಇಲ್ಲಿ ಹುಟ್ಟದಬ್ಬ ಮಾಡ್ಕೊಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಳ್ತಾರೆ. ಇವತ್ತು ಒಂದ್ ಲೋಡ್ ಎಂಸ್ಯಾಂಡ್ ಒಂದ್ ಲೋಡ್ ಡೆಸ್ಟ್ ಅನ್ನ ತಗೊಂಡ್ ಬಂದಿದ್ದಾರೆ. ದಯವಿಟ್ಟು ಜೋರಾಗಿ ಹುಟ್ಟುಹಬ್ಬನ ಯಾವ್ಯಾವ ರೀತಿನೂ ಬೇಕಾದ್ರೆ ಆಚರಣೆ ಮಾಡ್ಬೋದು. ಒಂದು ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರನು ಆಚರಣೆ ಮಾಡ್ಬೋದು. ಸೊ ನಮ್ಮ ಆಶ್ರಮದ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ನಂಗೆ ಆಶ್ರಮಕ್ಕೆ ಏನು ಬರಬೇಕು ಅಂದ್ರೆ, ನಮ್ಗೆ ಈಗ ಜೀವನದ ಜಂಜಾಟ ಏನಿದೆ, ಕೆಲಸ ಬೆಳಿಗ್ಗೆ ಇದ್ರೆ ಈಗ ಕೆಲಸ ಒತ್ತಡ, ಅವ್ರಿಗೆ ಅಲ್ಲೋಗ್ಲ ಕೆಲಸಕ್ಕೆ ಇದೇ ಒತ್ತಡ ಇರ್ತೀವಿ. ಇಲ್ಲಿ ಬಂದು ಹೋದ್ರೆ ನಿಮ್ದಿ. ಇಲ್ಲಿ ನಾವು ಒಂದ್ಸಲಿ ಬಂದು ಹೊಂಟೋಗ್ಬಿಟ್ರೆ ಒಂದು ತಿಂಗಳ ತನಕ ರಿಲ್ಯಾಕ್ಸ್, ಮನ್ಸಂಗಾತೆ ಫ್ರೆಶ್ ಆಗೋದು ಮೈಂಡು. ಯಾವ್ದು ಏನೋ ಟೆನ್ಷನ್ಗಳೆಲ್ಲ ಕಳೆದೋಗ್ತದೆ. ಬಟ್ ಆಶ್ರಮ ತುಂಬಾ ಕಷ್ಟ. ಯಾವ್ದು ಹೇಳ್ತಾ ಇದ್ದೀನಿ, ಆಶ್ರಮ ತುಂಬಾ ಕಷ್ಟ ಇದೆ.
ತಂದೆ ತಾಯಿಗಳನ್ನೇ ಈ ಕಾಲ ನೋಡ್ಕೊಳಕ್ ಆಗ್ತಾ ಇರೋದ ಕಾಲದಲ್ಲಿ ನೂರಾರು ಜನ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಾ ಐತೆ, ತುಂಬಾ ಕಷ್ಟ ಐತೆ. ಆಶ್ರಮ ನಮ್ಮ ಕೈಲಾಗಿದ್ದು, ಈಗ ನಮ್ಮ ಕೈಲಿ ಆಶ್ರಮ ಕಟ್ಸಕ್ಕಂತೂ ಆಗಲ್ಲ, ನೆಸ್ಸಕ್ಕಂತೂ ಆಗಲ್ಲ. ಯೋಗೇಶನ ನೆಸ್ತಾ ದೇವ್ರ ನೆಸ್ತಾ ಇದಾರೆ. ನಮ್ಮ ಕೈ ಸಣ್ಣ ಅಳಿಲು ಸೇವೆ, ಒಂದು ಕಿಲೋಮೀಟರ್ ಎಷ್ಟು ಬೇರೆ ಯಾರ್ಯಾರು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಆ ಥರ ಅವ್ರಿಗೂ ಯಾರೋ ಎಷ್ಟೋ ಇಟ್ಕೆ ನಾವು ಮತ್ತೊಂದು ಮಾಡಿ ಆಶ್ರಮ ಬೇಗ ಕಟ್ಟಡ ಆಗುತ್ತೆ. ನೀವೆಲ್ಲರೂ ಆರಾಮ ಮಲ್ಕೋಬಹುದು, ನಾವು ಕೂಡ ಅಲ್ಲಿ ಬರ್ಬೋದಲ್ವಾ, ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಮತ್ತವ್ರು ಕೂಡ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಅವರೆಲ್ಲ ಸ್ನೇಹಿತರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಲಿ.